ಕೆರೆಗಳಿಗೆ ನೀರು ತುಂಬಿಸಲು ಆಗುತ್ತಿರುವ ಸೋರಿಕೆ ಸಮಸ್ಯೆಯನ್ನ ಪರಿಹರಿಸಿ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸಲು ಶಾಸಕ ಕೆ ವೆಂಕಟೇಶ್ ಅವರು ಮುಂದಾಗಬೇಕು ಎಂದು ತಾಲೂಕು ಮುಖಂಡರಾದಂತಹ ಟಿ ಈರಯ್ಯ, ಪಿಪಿ ಪುಟ್ಟನಾಯಕ್, ಸೀಗೂರು ವಿಜಯಕುಮಾರ್, ಎಚ್ಡಿ ರಮೇಶ್ ಮನವಿ ಮಾಡಿಕೊಂಡಿದ್ದಾರೆ. ತಾಲೂಕಿನ ಮುತ್ತಿನ ಮುಳೆಸೂಗೆ ಗ್ರಾಮದ ಬಳಿ ಹಾಲಿ ಶಾಸಕರಾದಂತಹ ಕೆ ವೆಂಕಟೇಶ್ ಅವರು ಕಾವೇರಿ ನದಿಯಿಂದ 79 ಗ್ರಾಮಗಳ 93,000 ರೈತರ ಭೂಮಿಗೆ ನೀರುಣಿಸುವ 150 ಕೆರೆಗಳಿಗೆ ನೀರು ತುಂಬಿಸುವ 295 ಕೋಟಿ ರೂಪಾಯಿ ವೆಚ್ಚದ ಮಹತ್ವಾಕಾಂಕ್ಷಿ ಯೋಜನೆ ಪೂರ್ಣ ನಿರ್ಮಾಣವಾಗಿ ಕಳೆದ 8 ತಿಂಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡಿರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಆದರೆ ಪ್ರಸ್ತುತವಾಗಿ ಮಳೆ ಇಲ್ಲದೆ ಕೆರೆಗಳು, ಕಟ್ಟೆಗಳಲ್ಲಿ ನೀರಿಲ್ಲದೆ ಬರಿದಾಗಿತ್ತು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲದೆ ಪರಿತಪಿಸುವಂತಾಗಿದೆ ಎಂದು ತಾಲೂಕು ದರ್ಖಾಸ್ ಸಮಿತಿ ಸದಸ್ಯ ಟಿ ಈರಯ್ಯ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೀಗೂರು ವಿಜಯಕುಮಾರ್, ಮಾಜಿ ಪುರಸಭೆ ಸದಸ್ಯ ಪಿಪಿ ಪುಟ್ಟನಾಯಕ್, ತಾಲೂಕು ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ಎಚ್ಡಿ ರಮೇಶ್ ತಿಳಿಸಿದ್ದಾರೆ. ಅಲ್ಲದ ರೈತರ ಜಮೀನಿನಲ್ಲಿ ತೊಡಿಸಲಾಗಿರುವ ಕೊಳವೆ ಬಾವಿಯಲ್ಲಿ ಅಂತರ್ಜಲ ಕುಸಿತ, ನೀರು ಬಾರದೆ ಕೃಷಿ ಚಟುವಟಿಕೆ ಆರಂಭವಾಗಿ ಬಿತ್ತನೆ ಕಾರ್ಯ ಮುಗಿದು ಸಸಿ ಹಂತದಲ್ಲಿ ಬೆಳವಣಿಗೆಗೆ ಮಳೆ ಇಲ್ಲದೆ ಬತ್ತಿ ಹೋಗುತ್ತಿದ್ದು, ರೈತರು ಕೃಷಿ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಮುಂದಾಗುವ ಆಹಾರ ಕೊರತೆ ಹಾಗೂ ಆರ್ಥಿಕ ಸಮಸ್ಯೆಯ ಬಗ್ಗೆ ಚಿಂತಕಾಂತರಾಗಿದ್ದಾರೆ ಎಂದು ಮುಖಂಡ ವಿವರಿಸಿದ್ದಾರೆ. ಕಾವೇರಿ ನದಿ ನೀರಾವರಿ ನಿಗಮ ಮತ್ತು ಹಾರಂಗಿ ಬಲದಂಡೆ ವಿಭಾಗಕ್ಕೆ ಸಂಬಂಧಿಸಿದಂತಹ ಇಂಜಿನಿಯರ್ಗಳ ಹೇಳಿಕೆ ಪ್ರಕಾರ ಈವರೆಗೂ ಮುಖ್ಯ ಪೈಪ್ ಮೂಲಕ ಕೆರೆಗಳಿಗೆ ಹಾಯ್ದು ಹೋಗಿರುವ ಪೈಪ್ಗಳಲ್ಲಿ ನೀರು ಸೋರಿಕೆಯ ಮುಖ್ಯ ಕಾರಣದಿಂದ ಕಾವೇರಿ ನದಿಯಲ್ಲಿ ನೀರಿದ್ದರೂ ಸಹ ಸಂಪೂರ್ಣವಾಗಿ ಪೂರೈಕೆ ಮಾಡಲಾಗುತ್ತಿಲ್ಲ. ಕೇವಲ 20 ಕೆರೆಗಳಿಗೆ, ನದಿಯ ಎಡಭಾಗದ ಕೆರೆಗಳಿಗೆ, ಕೆರೆ ಕಟ್ಟೆಗಳಿಗೆ ಮಾತ್ರ ನೀರು ತುಂಬಿಸುವ ಕೆಲಸ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಆದರೆ ಕೇರಳ ರಾಜ್ಯ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತಿರುವ ಪರಿಣಾಮ ಕಾವೇರಿ ನದಿಯ ನೀರಿನ ಮಟ್ಟ ಏರಿದ್ದು, ಈ ಸಂದರ್ಭದಲ್ಲಿ ನೀರಿನ ಬವಣೆಯನ್ನ ನೆಗೆಸಿಕೊಳ್ಳಬೇಕಾದ ಅನಿವಾರ್ಯತೆ ಇರುವುದರಿಂದ ಹಾರಂಗಿ ಅಣೆಕಟ್ಟು ವಿಭಾಗದ ಇಂಜಿನಿಯರ್ಗಳ ಮೂಲಕ ಈ ನೀರಿನ ಸೋರಿಕೆ ಸಮಸ್ಯೆಯನ್ನು ಪರಿಹರಿಸಿ ಕೂಡಲೇ 79 ಗ್ರಾಮಗಳ 150 ಕೆರೆಗಳಿಗೂ ನೀರು ತುಂಬಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ಪಿರಿಯಾಪಟ್ಟಣ ತಾಲೂಕು ನಾಯಕ ಸಮಾಜದ ಅಧ್ಯಕ್ಷರಾದ ಪುಟ್ಟಯ್ಯನವರು ಮಾತಾಡೋದು ಮತ್ತು ಆರಾಧನಾ ಕಮಿಟಿ ಮೆಂಬರು, ಹಾಗೆ ಮಾಜಿ ಪುರಸಭಾ ಗೌರವಾನ್ವಿತ ನಾಮನಿರ್ದೇಶಕ ಸದಸ್ಯರಾಗಿದ್ದು, ಆ ಕಾಲದಿಂದಲೂ ವೆಂಕಟೇಶ್ ಅವರು ನಮ್ಮ ತಾಲೂಕಿಗೆ ಮಾಡದೇ ಇರುವಂಥ ಕೆಲಸ ಯಾವುದೂ ಇಲ್ಲ ಅಂತ ನಮಗೆ 90% ಅನಿಸ್ತದೆ. ಆದರೆ ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿದ್ದು ಅಂತ ಹೇಳಿದ್ರೆ ಈ ಕೆರೆ ತುಂಬಿಸೋ ಯೋಜನೆ, ಕಾವೇರಿ ನದಿಯಿಂದ ನೀರು ತಂದು ಕೆರೆ ತುಂಬಿಸೋ ಯೋಜನೆ ಇದೆಲ್ಲ, ಅದು ಇಡೀ ತಾಲೂಕಿನ ಎಲ್ಲ ಜನಾಂಗದ ಒಂದು ಸಂಬಂಧಪಟ್ಟ ವಿಚಾರ ಅದು. ಆದರೆ ಕಾರಣಾಂತರಗಳಿಂದ ಇಲ್ಲಿವರೆಗೆ ಡಿಲೇ ಆಗಿತ್ತು. ಈಗ ಕಾವೇರಿ ನದಿ ಕೊಡಗಿನಲ್ಲಿ ಮಳೆ ಆಗಿರೋದ್ರಿಂದ ಕಾವೇರಿ ನೀರು ಬರ್ತಾ ಇರೋದ್ರಿಂದ ಈಗ ಜರೂರತ್ತಾಗಿ ಆ ನೀರನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಮಳೆ ಕಡಿಮೆ ಆಗಿಬಿಟ್ರೆ ನೀರು ಹರಿದು KRSಗೆ ಹೊಂಟೋದಾಗ ನಾವಿಲ್ಲಿ ಪರದಾಡೋಕ್ಕೆ ಆಗೋಕ್ಕಿಲ್ಲ. ಅದರಿಂದ ಈಗ ಅಧಿಕಾರಿಗಳು ಮತ್ತು ಸಾಹೇಬರು ಆ ಕಡೆ ಗಮನ ಹರಿಸಿ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಆ ಕೆಲಸನ ಮಾಡಿಸ್ಬೇಕು. ಎಲ್ಲೆಲ್ಲಿ ಲೀಕೇಜ್ ಆಗ್ತಾ ಇದೆ ಅದನ್ನೆಲ್ಲ ನಿಲ್ಲಿಸಿ, ಮತ್ತು ನಮ್ಮ ಬಲಭಾಗಕ್ಕೆ ಈಗ ಎಡಭಾಗಕ್ಕೆ ನೀರು ಹೋಯ್ತಾ ಇದೆ. ಈಗ ನಾವು ಎರಡು ಹೋಬಳಿಯವರು ಕೆರೆ ತುಂಬಿಲ್ಲ, ಈ ಕಡೆಗೂ ಗಮನ ಹರಿಸಿ ಈ ಕೆರೆಗಳನ್ನ ಒಂದೇ ಸಮನಾಗಿ ತುಂಬಿಸೋವಂಥ ಕೆಲಸ ಆಗಬೇಕು. ಮತ್ತು ಇನ್ನೂ ವೆಂಕಟೇಶಣ್ಣವರು ಈ ಸಲ ಏನಾದರೂ ಮಂತ್ರಿಗಳು ಆದರೆ ಇನ್ನೂ ಹೆಚ್ಚಿನ ಕೆಲಸ ಆಗ್ತದೆ, ಇನ್ನೂ ಒಳ್ಳೆಯ ಕೆಲಸಗಳು ಆಗಬೇಕಾಗದೆ. ಅದರಿಂದ ಸಾಹೇಬರಿಗೆ, ವೆಂಕಟೇಶಣ್ಣಗೆ ನಾನು ಇಷ್ಟೇ ಹೇಳೋದು, ಅಧಿಕಾರಿ ಕಡೆಗೆ ಗಮನ ಹರಿಸಿ ಅವರಿಗೆ ತಾಕತ್ತು ಮಾಡಿ ಏನು ಲೀಕೇಜ್ ಆಗ್ತಾರೆ, ಬಡ್ಸ್ತಾ ಇದ್ದಾರೆ, ಆ ಕಡೆ ಗಮನ ಹರಿಸಿ ಅಂತ ಹೇಳಿ ಈ ನಮ್ಮ ಈ ಎರಡು ಬಲಭಾಗದ 2 ಹೋಬಳಿಗಳಿಗೆ ಕೆರೆಗಳು ತುಂಬಿಸೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಕೇಳ್ಬೋದು. ವಿಜಯಕುಮಾರ್ ಅಂತೇಳಿ ಇಕ್ಕಂಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು SST ಕಮಿಟಿ ಮೆಂಬರು, ಹಾಗೆ ಸಮಾಜ ಸೇವೆಯನ್ನು ಕೂಡ ಕೆಲಸ ಮಾಡ್ತಿದ್ದೀವಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗೂ ಕೂಡ ಕೆಲಸ ಮಾಡ್ತೀನಿ. ನಾನು ಹೇಳೋದಿಷ್ಟೇ, ನಮ್ಮ ಮಾನ್ಯ ಶಾಸಕರು ಮತ್ತು ಸಚಿವರು, ಮಾಜಿ ಸಚಿವರು ಆದಂಥ ವೆಂಕಟೇಶ ಸಾಹೇಬರು ಭಾಳಷ್ಟು ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಒಂದೇ ಒಂದು ಕಾರ್ಯಕ್ರಮ ಬೇಡ ಅಂತಕ್ಕಂಥದ್ದಲ್ಲ, ಎಲ್ರಿಗೂ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳು. ಅದರ ಜೊತೆಯಲ್ಲಿ ಒಂದು ಈಗ ಕುಡಿಯೋ ನೀರಾಗಿರ್ಬೋದು, ಈಗ ಏತ ನೀರಾವರಿ ಇರ್ಬೋದು, ಅದಲ್ಲದೆ
ಕಾವೇರಿ ನದಿಯಿಂದ ನಮ್ಮ ಕೆರೆ ತುಂಬಿಸಕ್ಕೆ 150 ಕೆರೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಕಾರಣ ಏನು ಅಂದರೆ ಇಡೀ ತಾಲೂಕಿನ ನಮ್ಮ ಬಡ ರೈತರುಗಳಿಗೆ ಎಲ್ಲ ರೈತರುಗಳಿಗೂ ಸೇರಿದಂಗೆ ಅನುಕೂಲ ಆಗ್ತಕ್ಕಂಥ ಒಂದು ದೊಡ್ಡ ಯೋಜನೆ ಮತ್ತು ಕಾರ್ಯಕ್ರಮ. ಇದೀಗ ನಾನು ಇವತ್ತು ಪ್ರಿಯಾಪಟ್ಟಣ ತಾಲೂಕಲ್ಲಿ ಎಲ್ಲ ನೋಡ್ಕೊಂಡು ಹಳ್ಳಿಗಳಿಗೆಲ್ಲ ಹೋಗಿ ಬಂದಾಗ ಈಗ ಅಲ್ಲೇ ಸುಮಾರು ಒಂದು 2-3 ತಿಂಗಳಿಂದ ಮಳೆ ತುಂಬ ಕಡಿಮೆ ಆಗಿದೆ. ಆ ಕಡಿಮೆ ಆದ ದೃಷ್ಟಿನಲ್ಲಿ ನಮ್ಮ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆಯಲ್ಲಪ್ಪ ಅನ್ನೋಂಥ ದೃಷ್ಟಿನಲ್ಲಿ ಕೆರೆಗಳಲ್ಲಿ ಎಲ್ಲ ನೀರು ಬತ್ತೋಗಿತ್ತು, ಒಂದು ಸ್ವಲ್ಪ ನೀರಿಲ್ಲ. ಮತ್ತು ಬೋರ್ವೆಲ್ಗಳಲ್ಲೂ ಕೂಡ ನೀರಿಲ್ಲದೇ ಬೋರ್ವೆಲ್ಗಳು ಕೂಡ ನಿಂತೋದಂಥ ಕಾರ್ಯಕ್ರಮಗಳಿತ್ತು. ಭಾಳ ರೈತರುಗಳು ಭಾಳ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಒಂದು ವಾರದಿಂದ ಕೆರೆ ತುಂಬಿಸೋ ಕಾರ್ಯಕ್ರಮನ ಮಾನ್ಯ ಸಚಿವರು ಮಾಡಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಈಗೇನು 1, 2, 3 ಅಂತೇಳಿ ಕೆರೆಗಳು ತುಂಬಿಸ್ಕೊಂಡು ಬರ್ತಾ ಇದ್ದಾರೆ, ಅದು ಇಂಟರ್ ಪ್ರಿಯಾಪಟ್ಟಣ ತಾಲೂಕಿನ 4 ಹೋಬಳಿಗಳಿರ್ತಕ್ಕಂಥ ಕೆರೆಗಳಿಗೆ ತುಂಬಬೇಕು ಅಂತಕ್ಕಂಥ ಒಂದು ಆಶಯ. ಯಾಕಂದರೆ ಎಲ್ಲದಕ್ಕೂ ಪೈಪ್ಲೈನ್ ಮಾಡಿಸಿದ್ದಾರೆ. ಅದ್ಭುತವಾದಂಥ ಕಾರ್ಯಕ್ರಮ ಅದು. ಎಲ್ಲ ಕೆರೆಗಳು ತುಂಬಬೇಕು. ಅದರಲ್ಲಿ ಅಧಿಕಾರಿಗಳಿಗೆ ಏನಪ್ಪ ನಿರ್ದೇಶನ ನೀಡಬೇಕಾಗಿದೆ, ಅಧಿಕಾರಿಗಳಲ್ಲಿ ಏನು ಮನವಿ ಮಾಡಬೇಕಾಗಿದೆ ಅಂದರೆ ಅಧಿಕಾರಿಗಳು ಪ್ರತಿಯೊಂದು ಏನು ಸಣ್ಣ ಪುಟ್ಟ ಲೀಕೇಜ್ ಎಲ್ಲ ಬರ್ತಾ ಇದೆ, ಮತ್ತು ಒಂದು ಕೆರೆ ಜಾಸ್ತಿ ನೀರು ಹೋಗ್ತಾ ಇದೆ, ಒಂದು ಕಡೆ ಕಡಿಮೆ ಆಗಿದೆ, ಅದನ್ನೆಲ್ಲವೂ ಅಲ್ಲೆಲ್ಲ ನಿಂತ್ಕೊಂಡು ನೋಡಿಕೊಂಡು ಆ ಕೆರೆ ತುಂಬುವವರೆಗೂ ನಿಂತ್ಕೊಂಡು ಎಲ್ಲ ಕಡೆಯಿಂದ ಎಲ್ಲ ಕೆರೆಗಳನ್ನು ತುಂಬಿಸಿದ್ರೆ ಈಗ ಮಳೆ ಭಾಳಷ್ಟು ಅತ್ಯುತ್ತಮವಾಗಿ ಮಳೆ ಬರ್ತಾ ಇರೋದ್ರಿಂದ ಈಗ ಕಾವೇರಿ ನದಿ ಕೂಡ ತುಂಬಿದೆ. ಈ ಸಂದರ್ಭ ಬಿಟ್ಟರೆ ಬೇರೆ ದಿನಗಳಲ್ಲಿ ನಾವು ಕೆರೆ ತುಂಬಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಭಾಳ ಮುತುವರ್ಜಿ ವಹಿಸಿ ಆ ಕೆರೆ ತುಂಬಿಸುವಂಥ ಕಾರ್ಯಕ್ರಮನ ಹೆಚ್ಚಿನ ರೀತಿಯಲ್ಲಿ ಮಾಡಿ ನಮ್ಮ ತಾಲೂಕಿನ ರೈತ ಬಾಂಧವರಿಗೆ ಅನುಕೂಲ ಆಗೋದಕ್ಕೆ ಕೆಲಸ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ದರ್ಖಾಸ್ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಆದಂಥ ಕೆ ವೆಂಕಟೇಶ್ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಬೆಟ್ಟದಪುರ ಹೋಬಳಿ ಏನಕ್ಕೋ ಹೋಗಿದ್ವಿ. ಬರ್ತಾ ಹೋಗ್ತಾ ನೋಡ್ಕೊಂಡ್ಬಂದ್ವಿ. ಏನು ಸಾಹೇಬರು ಕನಸಿನ ಕೂಸಾದ 150 ಕೆರೆಗಳ ತುಂಬಿಸ್ತಕ್ಕಂಥ ಕೆರೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಬುದ್ಧಿ ಪೂಜೆಯಾಗಿ ಕಾರ್ಯಕ್ರಮ ಉದ್ಘಾಟನೆಯಾಗಿ ಇವತ್ತು ಕೆರೆಗಳಿಗೆ ನೀರು ಪೈಪ್ಲೈನ್ ಮುಖಾಂತರ ಕೆರೆಗಳ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಮ್ಮ ತುಂಬ ಸಂತೋಷ ಆಯಿತು ನಮಗೆ. ಬಹುಮುಖ್ಯವಾಗಿ ನಮ್ಮ ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಮಲೆನಾಡಿನಲ್ಲಿ ಯಾವಾಗಲೂ ಕೂಡ 6 ತಿಂಗಳು ಮಳೆ ಆಗ್ತಿತ್ತು. ಇದು ನಮ್ಮದು ಅರೆಮಲೆನಾಡಿಗೆ ಸೇರಿದೆ. ಅದರಲ್ಲೂ ನಮ್ಮ ಪಿರಿಯಾಪಟ್ಟಣ ಬರಡು ತಾಲೂಕು ಮಾನ್ಯ ಶಾಸಕರ ದೂರದೃಷ್ಟಿಯ ಒಂದು ಪ್ರಯತ್ನದಿಂದ ಕರಡಿಲಕ್ಕನ ಕೆರೆಯ ಮೂಲಕ ಮತ್ತು 150 ಕೆರೆಗಳ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಬೃಹತ್ ಯೋಜನೆಯ ಕಾರ್ಯಕ್ರಮ. ಜೊತೆಗೆ ನಮ್ಮ ಪಿರಿಯಾಪಟ್ಟಣಕ್ಕೆ ಕಾವೇರಿ ನೀರನ್ನು ಕುಡಿಯೋ ನೀರನ್ನು ತಂದಂಥ ಒಂದು ದೊಡ್ಡ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ದಾವೆ. ಪೈಪ್ಲೈನ್ ಆಗಿದೆ, ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ದಾರೆ. ಕೆಲವು ಕಡೆ ಪೈಪ್ಲೈನ್ ಲೀಕೇಜ್ ಆಗ್ತಾ ಇದೆ. ಬಹುಮುಖ್ಯವಾಗಿ ಜೂನ್, ಜುಲೈ ಮತ್ತು ಆಗಸ್ಟ್ನಲ್ಲಿ ಕಾವೇರಿ ನದಿ ಕೊಡಗಿನಲ್ಲಿ ಮಳೆಯಾಗಿ, ತಲಕಾವೇರಿಯಲ್ಲಿ ಮಳೆಯಾಗಿ, ಕರಾವಳಿ ಪ್ರದೇಶದಲ್ಲಿ ಮಳೆಯಾಗಿ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹೇರಳವಾಗಿ ಕಾವೇರಿ ನದಿ ತುಂಬಿ ಕೃಷ್ಣರಾಜ ಸಾಗರ ಸೇರಿ ಬೆಂಗಳೂರು ಕುಡಿಯೋ ನೀರು ತಲುಪ್ತಕ್ಕಂಥದ್ದು. ನಮ್ಮ ಒತ್ತಾಯ ಏನು, ನಮ್ಮ ಮಾನ್ಯ ಶಾಸಕರಿಗೆ ಅರಿವಿದೆ ಇದರದು. ಜೂನ್ ಜುಲೈನಲ್ಲಿ ಏನು ನೀರು ಪೋಲಾಗ್ತದೋ ಕೆರೆಯಿಂದ ಹೊಳೆಯಿಂದ ಜೂನ್ ಜುಲೈನಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ನಮ್ಮ ಕೆರೆ ತುಂಬುತ್ತವೆ. ಮತ್ತು ಕೊಳವೆ ಬಾವಿಗಳ ಅಂತರ್ಜಲ ಹೆಚ್ಚುತ್ತದೆ, ಕುಡಿಯೋ ನೀರುಗಳ ಸಮಸ್ಯೆ ನೀಗ್ತದೆ. ಹಾಗೆಯೇ ರೈತಾಪಿ ಬರಡು ಭೂಮಿಯಲ್ಲಿದ್ದಂಥ ರೈತಾಪಿ ವರ್ಗಕ್ಕೆ ತುಂಬ ವ್ಯವಸಾಯಕ್ಕೆ ಅನುಕೂಲ ಆಗ್ತದೆ. ಅದರಲ್ಲೂ ಈ ವರ್ಷ ಏನು ವಾಡಿಕೆಯಂತೆ ಮಳೆ ಆಗಬೇಕಾಗಿತ್ತೋ ಅಷ್ಟು ವಾಡಿಕೆಯಂತೆ ಮಳೆ ಆಗದೆ ಮಳೆ ಕೊರತೆ ಇದೆ. ಆ ಮಳೆ ಕೊರತೆ ನೀಗಬೇಕು ಅಂತ ಹೇಳಿದ್ರೆ ಏನು ಕಾವೇರಿ ನದಿಯಿಂದ ಕೆರೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆಯೋ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಶೀಘ್ರವಾಗಿ ಕೆರೆಗಳು ತುಂಬಿದ್ರೆ ಅಂತರ್ಜಲ ಹೆಚ್ಚಿ ರೈತರ ಜೀವನ ಮಟ್ಟ ಸುಧಾರಿಸ್ತಕ್ಕಂಥ ಕಾರ್ಯಕ್ರಮ ಅದೇ. ಏನು ಮಾನ್ಯ ಸಾಹೇಬರು ತಮ್ಮ ಮನಸ್ಸಿನಲ್ಲಿ ಏನು ನನ್ನ ಕೆರೆ ತುಂಬೋ ಕಾರ್ಯಕ್ರಮ ಮತ್ತು ಕರಡಿಲಕ್ಕನ ಕೆರೆಯ ಏತ ನೀರಾವರಿ ಯೋಜನೆಯ ಪ್ರತಿಫಲ ರೈತರಿಗೆ ದಕ್ಕಬೇಕು ಅಂತ ಅವರ ದೂರದೃಷ್ಟಿಯ ಆಲೋಚನೆ ಏನಿತ್ತೋ ಅದು ಸಫಲತೆ ಆಗಬೇಕು ಅನ್ನೋದಾದರೆ ಈಗ ಕಾವೇರಿ ಹೊಳೆ ಜರೂರಾಗಿ ತುಂಬ್ತಾ ಇರೋದ್ರಿಂದ ಈ ನೀರನ್ನು ಸದ್ಬಳಕೆ ಮಾಡಿಕೊಂಡು ಈಗಲೇ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಈ ಸಂಬಂಧಪಟ್ಟಂಥ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿ ಅವರು ಆದಷ್ಟು ಬೇಗ ಈ ಕೆರೆಗೆ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ರೈತರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಅದರ ಮೂಲಕ ಮಾನ್ಯ ವೆಂಕಟೇಶ್ ಸಾಹೇಬ್ರ
ಈ ಯೋಜನೆಗಳು ರೈತರ ಮನೆ ಮನೆ ಬಾಗಿಲಿಗೆ ತಲುಪತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಹಾರೈಕೆಯನ್ನು ಬಯಸ್ತಾ ನನ್ನ ಮಾತನ್ನು